চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 164. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಘಾಜಿಪುರದಲ್ಲಿದ್ದಂತಹ ಪವಹಾರಿ ಬಾಬಾ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ. ಪವಹಾರಿ ಬಾಬಾ ಅವರು ಎಂತಹ ಸಾಧಕರು ಅನ್ನೋದನ್ನು ಗಮನಿಸ್ತಿದ್ವಿ. ಈಗ ಅದರ ಮುಂದುವರೆದ ಭಾಗ. ಇಲ್ಲಿ ಅವರಿಗೆ ಗಂಗಾ ತೀರದ ಗವಿಯೊಂದರಲ್ಲಿ ವಾಸವಾಗಿದ್ದಂತಹ ಸನ್ಯಾಸಿಯೊಬ್ಬನ ಭೇಟಿಯಾಯಿತು. ಆತನಿಂದ ಅವರು ಅಂದರೆ ಪವಹಾರಿ ಬಾಬಾ ಅದ್ವೈತ ವೇದಾಂತದಲ್ಲಿ ಪಾರಂಗತರಾದರು. ಅನಂತರ ಅವರು ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಹಾಗೆ ತೀವ್ರ ತಪೋಜೀವನವನ್ನು ನಡೆಸ್ತಾ ದೇಶ ಸಂಚಾರವನ್ನು ಮುಗಿಸಿ ತಮ್ಮ ಹಳೆಯ ಊರಾದಂತಹ ಗಾಜಿಪುರಕ್ಕೆ ಹಿಂದಿರುಗಿ ಬಂದು ಅಲ್ಲಿಯೇ ನೆಲೆ ನಿಂತರು. ಕಾಶಿಯಲ್ಲಿನ ತಮ್ಮ ಗುರುವಿನ ಮೇಲ್ಪಂಕ್ತಿಯನ್ನ ಅನುಸರಿಸಿದ್ರು. ತಾವು ಕೂಡ ನದಿ ತೀರದಲ್ಲಿ ಭೂಮಿಯನ್ನು ಅಗೆದು ಒಂದು ಗುಹೆಯನ್ನ ಮಾಡಿಕೊಂಡು ಅಲ್ಲೇ ವಾಸವಾಗೋದಕ್ಕೆ ಪ್ರಾರಂಭಿಸಿದ್ರು. ದಿನದ ಹೆಚ್ಚಿನ ವೇಳೆಯೆಲ್ಲ ಅವರ ಪ್ರಿಯ ದೇವರಾದಂತಹ ಶ್ರೀರಾಮಚಂದ್ರನ ಪೂಜೆಯಲ್ಲಿ ಅವರ ಸಮಯ ಕಳೀತಾ ಇತ್ತು. ಇನ್ನು ರಾತ್ರಿಯೆಲ್ಲ ಕಠಿಣವಾದಂತಹ ತಪಸ್ಸು ಸಾಧನೆಗಳಲ್ಲಿ ನಿರತರಾಗ್ತಿದ್ರು. ಹೀಗೆ ಕ್ರಮೇಣ ಅವರು ತಮ್ಮ ಆಹಾರದ ಪ್ರಮಾಣವನ್ನು ತುಂಬ ಮಟ್ಟಿಗೆ ತಗ್ಗಿಸ್ಕೊಂಡ್ಬಿಟ್ರು. ಕಡೆಗೆ ಅದು ಎಲ್ಲಿವರೆಗೆ ಬಂತು ಅಂತಂದ್ರೆ ಒಂದಷ್ಟು ಬೇವಿನ ಸೊಪ್ಪು ಅಥವಾ ಒಂದು ಹಿಡಿ ಮೆಣಸನ್ನ ತಿಂದುಕೊಂಡು ದಿನ ಎಲ್ಲ ಹಾಗೆ ಇರ್ತಿದ್ರು. ಇದನ್ನ ನೋಡಿದಂಥ ಜನ ಅವರನ್ನ ಪವಹಾರಿ ಬಾಬಾ ಅಂದ್ರೆ ಗಾಳಿಯನ್ನ ತಿಂದು ಬದುಕುವಂತ ಸನ್ಯಾಸಿ, ಅದಕ್ಕೆ ಪವಹಾರಿ ಬಾಬಾ ಅಂತ ಹೆಸರು. ಹಾಗಾಗಿ ಆ ಊರಿನ ಜನ ಎಲ್ಲ ಇವ್ರನ್ನ ನೋಡಿ ಪವಹಾರಿ ಬಾಬಾ ಅಂತ ಕರೆಯೋದಕ್ಕೆ ಆರಂಭಿಸಿದ್ರು. ದಿನ ಕಳೆದ ಹಾಗೆಲ್ಲ ಅವರು ಹೆಚ್ಚೆಚ್ಚು ಸಮಯ, ಕೆಲವು ಸಲ ತಿಂಗಳುಗಟ್ಟಲ ಕಾಲ ತಮ್ಮ ಗುಹೆಯಲ್ಲೇ ಧ್ಯಾನ ನಿರತರಾಗಿರ್ತಿದ್ರು. ಆ ಗುಹೆ ಕಪ್ಪೆ ಹಾವುಗಳಿಗೂ ಕೂಡ ಆವಾಸ ಸ್ಥಾನ ಆಗಿತ್ತು ಅಂತ ಹೇಳ್ಬೋದು. ಎಷ್ಟೋ ಸಲ ಜನ ಬಾಬಾ ಸತ್ತು ಹೋಗಿರ್ಬೇಕು ಅಂತ ಭಾವಿಸಿದ್ದು ಇತ್ತು. ಆದ್ರೆ ಕೆಲವು ದಿನಗಳ ನಂತರ ಬಾಬಾ ಹೊರಕ್ಕೆ ಬಂದು ಕಾಣಿಸ್ಕೊಳ್ತಿದ್ರು. ಧ್ಯಾನದಿಂದ ಎದ್ದು ಬಂದಂತ ಸಮಯದಲ್ಲಿ ಅವರು ತಮ್ಮನ್ನ ಕಾಣಬಂದಂತಹ ಸಂದರ್ಶಕರನ್ನ ತಮ್ಮ ಗುಹೆಯ ಪ್ರವೇಶ ದ್ವಾರದ ಹತ್ರ ಕರೆದುಕೊಂಡು ಅಲ್ಲೇ ಕೋಣೆಯೊಂದರಲ್ಲಿ ಭೇಟಿ ಮಾಡ್ತಿದ್ರು. ಆದ್ರೆ ಈ ಸಂದರ್ಶನ ಕಾಲದ ಬಳಿಕ ಅವ್ರು ಯಾರನ್ನೂ ಭೇಟಿ ಮಾಡ್ತಿರ್ಲಿಲ್ಲ. ಇದೇ ದಿನಗಳಲ್ಲೇ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು. ಬಾಬಾಜಿ ಜ್ಞಾನ ಮಾರ್ಗಿಯಾಗಿದ್ರು ಕೂಡ ಹವನ ಹೋಮ ಎಲ್ಲದನ್ನು ಮಾಡ್ತಿದ್ರು. ಮೇಲ್ಗಡೆ ಕೋಣೆಯಿಂದ ಹೊಗೆ ಬರ್ತಿದೆ, ಅವರು ಸಮಾಧಿಯಿಂದ ಎದ್ದು ಹೋಮದಲ್ಲಿ ನಿರತರಾಗಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇತ್ತು. ಕೊನೆಗೆ ಒಂದು ದಿನ ಅಂದ್ರೆ 1898ರಲ್ಲಿ ಆ ಕೋಣೆಯಿಂದ ಮಾಂಸ ಸುಟ್ಟ ವಾಸನೆ ಬರ್ತಿರೋದನ್ನ ಕಂಡು ಜನ ಒಳಗೆ ಹೋಗಿ ನೋಡ್ತಾರೆ. ಪವಹಾರಿ ಬಾಬಾ ಕೊನೆಯ ಆಹುತಿಯ ಬೆಂಕಿಯಲ್ಲಿ ತಮ್ಮ ದೇಹವನ್ನ ಭಗವಂತನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ರು. ಅವರ ಆತ್ಮ ಚಿರಸಮಾಧಿಯಲ್ಲಿ ಲೀನವಾಗ್ಬಿಟ್ಟಿತ್ತು. ಆದ್ರೆ ಇದು 9 ವರ್ಷಗಳ ನಂತರದ ಮಾತು. ಸ್ವಾಮೀಜಿ ಗಾಜಿಪುರದಲ್ಲಿದ್ದಾಗ ಮಹಾಪುರುಷರು ಅಂತ ಹಠಯೋಗಿ ಅಂತ ಪ್ರಸಿದ್ಧರಾಗಿದ್ದಂತಹ ಬಾಬಾಜಿಯವರ ಹೆಸರು ಮನೆ ಮಾತಾಗ್ಬಿಟ್ಟಿತ್ತು. ಅವರನ್ನ ನೋಡೋದಕ್ಕೆ ಅಂದ್ರೆ ಪವಹಾರಿ ಬಾಬಾ ಅವ್ರನ್ನ ನೋಡೋದಕ್ಕೆ ಜನ ಧಾವಿಸಿ ಬರ್ತಿದ್ರು. ಅವ್ರು ಹೇಳುವಂತ ಪ್ರತಿಯೊಂದು ಮಾತು ಸತ್ಯವಾಗ್ತಿತ್ತು. ಹಾಗಾಗಿ ಸ್ವಾಮೀಜಿಗೂ ಕೂಡ ಅವರನ್ನ ಒಂದ್ಸತಿ ನೋಡ್ಬೇಕು ಅನ್ನುವಂತ ಆಸಕ್ತಿ ಹುಟ್ಟಿತು. ಇದೇ ಆಸಕ್ತಿ ಹುಟ್ಟಿದ್ರಿಂದ ಆಶ್ಚರ್ಯ ಏನೂ ಇಲ್ಲ, ಅವರು ಕೂಡ ಪವಹಾರಿ ಬಾಬಾ ಅವರ ದರ್ಶನ ಮಾಡಬೇಕು ಅಂತ ಬಂದ್ರು. ಈಗೇನೋ ಸ್ವಾಮೀಜಿ ವಿಶ್ವವಿಖ್ಯಾತರಾಗಿದ್ದಾರೆ. ಅವರನ್ನ ಆಶ್ಚರ್ಯ ಅಂತಂದ್ರೆ ಶಿವಸ್ವರೂಪಿ ಅಂತ ಜನ ಪೂಜಿಸ್ತಾ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ಅಂದ್ರೆ ಮೊದಲನೇ ಸಲ ಭೇಟಿ ಮಾಡಿದಾಗ ಅವರಿನ್ನು 27 ವರ್ಷದ ನವಯುವಕ. ತಮ್ಮ ಮಹಿಮೆಯನ್ನ ತಾವೇ ಅರಿಯದಷ್ಟು ಚಿಕ್ಕವರಾಗಿದ್ರು ಸ್ವಾಮಿ ವಿವೇಕಾನಂದರು. ಅಲ್ಲದೆ ಮಹಾಪುರುಷರನ್ನು ಹುಡುಕೊಂಡು ಹೋಗೋ ಕುತೂಹಲ ಅವರಲ್ಲಿ ಸಹಜವಾಗಿಯೇ ಇತ್ತು. ಸ್ವಾಮೀಜಿ ಆ ನಂತರದ ದಿನಗಳಲ್ಲಿ ಹೇಳ್ತಿದ್ರು, ತಾವು ಪವಹಾರಿ ಬಾಬಾ ಅವರಿಗೆ ಬಹಳಷ್ಟು ಋಣಿಯಾಗಿರ್ಬೇಕು ಅಂತ. ಅಲ್ಲದೆ ತಾವು ಕೂಡ ತಮ್ಮ ಜೀವನದಲ್ಲಿ ಸಂದರ್ಶಿಸಿದಂತಹ ಮಹಾಪುರುಷರಲ್ಲಿ ಪವಹಾರಿ ಬಾಬಾ ಕೂಡ ಒಬ್ರು ಅಂತಿದ್ರು ಸ್ವಾಮೀಜಿ.
ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.